ಸನ್ಮಾನ್ಯ ಸಭಾಧ್ಯಕ್ಷರು, ಶ್ರೀರಾಮ ನಿಮ್ಮ ಆಸ್ತಿಯಲ್ಲಯ್ಯ, ನಾವು ಕೂಡ ಶ್ರೀರಾಮನ ಪೂಜೆ ಈಗ ಜೈ ಶ್ರೀರಾಮ್, ಏ ಜೈ ಜೈ ಶ್ರೀರಾಮ್. ಈಗ ಶ್ರೀರಾಮ ಅಂತ ಕೂರೆ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನ ಹಿಂಗೆಲ್ಲ ಇಟ್ಕೊಂಡು ಈಗ ಯಾರಿಗೂ ಹೇಳಕ್ ಆಗಲ್ಲ. ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು, ಎಲ್ಲ ಬುದ್ಧಿವಂತರೇ. ಹಂಗಲ್ಲ, ಅಧಿವೇಶನದೊಳಗೆ ನ್ಯಾಷನಲ್ ಫ್ಲಾಗ್ ನಿಮ್ ಕೈಲಿ ನೀವು ಬೇರೆ ಪದ ಉಪಯೋಗಿಸಿರಿ, ಅವ್ರು ಅದಕ್ಕೆ ತಂದ್ರು. ಡಾಕ್ಟ್ರೆ, ನೀವು ಹಿಂಗ್ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನಲ್ಲ ಪೀಠದಲ್ಲಿ ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಅಲ್ಲದು ಸರಿ. ಅಲ್ಲ ಸರಿ. ಈಗ ಇಡ್ರಿ ರಾಷ್ಟ್ರ ಧ್ವಜ, ಇದು ಬೇಡ, ಒಳ್ಳೇದಲ್ಲ ಅದು. ಅಲ್ಲ ಅದನ್ನ ಮುದುಡಿ ಮಾಡಿ ಅದು ಬಿಡಿ ಬಿಡಿ, ತೆಗೆದಿಡಿ ಇವರೇ, ತೆಗೆದಿಡಿ ತೆಗೆದಿಡಿ ತೆಗೆದಿಡಿ. ಅಲ್ಲ ಮುದುಡಿ ಮಾಡಿದ್ರಲ್ಲ ಮಾಡ್ತಾರೆ. ಈಗ ಸುಮ್ನೆ ಸದನ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಸದನ ಪ್ರಾರಂಭ ಆಗಲಿ. ಈಗ ನೋಡಿ, ಒಂದ್ ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ, ಬಂದ ಮೇಲೆ ಕೂತು ಚರ್ಚೆ ಮಾಡೋಣ. ಈಗ ಸದನ ನಡೆಯಕ್ ಬಿಡಿ, ಚರ್ಚೆ ಮಾಡೋಣಂತೆ. ನೋಡಿ, ಅಧ್ಯಕ್ಷರು ಬರ್ಲಿ. ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋಂಥದ್ದು. ದಯಮಾಡಿ ಅವಕಾಶ ಕೊಡಿ. ಸದನ ನೋಡ್ರಿ, ನಾನು ಅಧ್ಯಕ್ಷರೇ ನೋಡಿ, ಇಲ್ಲಿ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಒಂದೇ ನಿಮಿಷ ನೋಡಿ, ಇಲ್ಲಿ RSS ಸಂಸ್ಥೆ ಇಲ್ಲಿಲ್ಲ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು. ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದೆ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ? ಅದಕ್ಕೆ ಈಗ ಸಂಸ್ಥೆ ಅಲ್ಲ ಅದು. ಅಂತ ಹೇಳ್ದಲ್ಲಪ್ಪ, ಅದನ್ನೇ ಹೇಳಿದ್ರಿ. ಈಗ ಅಲ್ಲೇ ನಾವು ಅವ್ರನ್ನ, ನಾನು ಅವಾಗ ಹೇಳಿದ್ನಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ಅದಕ್ಕೆ ನೋಡಿ, ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆ ಯಾರು ಕೊಟ್ಟರು ಅಧಿಕಾರನ? ಮಾತಾಡ್ಲಿ, ಆಚೆ ಮಾತಾಡ್ಲಿ, ಹೋಗ ಆಚೆ, ಎಷ್ಟು ಬೇಕಾದ್ರೂ ಮಾತಾಡ್ಲಿ, ಆಚೆ ಕಡೆ ಆಚೆ. ಅದಕ್ಕೆ ನೋಡಿ, ಇದು ಈ ಸದನನ ಹಾಳು ಮಾಡ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಬಂದವ್ರೆ. ಹೌದು, ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಮಾತಾಡ್ತೀವಿ. ನಿಮ್ಗೆ ಮೊದಲು ಏನ್ RSS ಸಂವಿಧಾನ ಏನ್ ಅವರಿಗೆ ಬಗ್ಗೆ ಸದನಕ್ಕೆ ಚರ್ಚೆ ಮಾಡೋ ಅಧಿಕಾರ ಇಲ್ವಾ? ಏನಿದು RSS ಅಂದ್ರೆ ತಪ್ಪೇನಾಗ್ತದೆ ಸರ್? ಅಲ್ಲ, ಅವರು ನೋಡಿ, ಈ ದೇಶದ ಪ್ರಧಾನಿನೇ RSS. ಅಲ್ಲ, RSS ಅಂದ್ರೆ ದೇಶದ ಗೃಹ ಸಚಿವರೇ RSS. ಆಚೆ ಹೋಗಿ ಮಾತಾಡಿ, ದಮ್ಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ. ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ, ಆಚೆ ಮಾತಾಡಿ, ಆಚೆ ಉತ್ತರ ಕೊಡ್ತಾರೆ. RSS ಉತ್ತರ ಕೊಡ್ತಾರೆ ಇವ್ರು. ಇಲ್ಲೇ ಮಾತಾಡ್ತಾರೆ. ಈ ಶೆಲ್ಟರ್ ಯಾಕೆ ತಗೊಂತಾ ಇದಾರೆ? ಸದನದ ಶೆಲ್ಟರ್ ತಗೊಂತಾ ಇದಾರೆ ಇವ್ರು ಅಷ್ಟೇ. ಏನ್ ಶೆಲ್ಟರ್? ಅದರಿಂದ ಏನ್ ಶೆಲ್ಟರ್ ಆಗುತ್ತೆ? ಮಾತಾಡ್ಲಿ, ಆಚೆ ಹೋಗಿ, ದಮ್ಮಿದ್ರೆ ಮಾತಾಡ್ಲಿ, ಆಚೆ ಹೋಗಿ. ಏನು ನನಗೆ ಕಂಡಂಗೆ ತಡೆದಪ್ಪ ಸ್ವಲ್ಪ. ನಾವು ಇಲ್ಲಿ ಕೂತು ಈ ಸಾರಿ ಅದ್ ಯಾವ ಗಳಿಗೆಯಲ್ಲಿ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ. ಬರೀ ಇದೇ ರೀತಿ ಅದನ್ನ ನೀವು ಅವ್ರು ಇಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ನೀವು ಬೇರೆ ಆ ಪಾರ್ಟಿ ಬಿಟ್ಬಿಟ್ಟಿಲ್ಲ, ಅದಕ್ಕೆ ಯಾರು ಇಲ್ಲ. ಅಲ್ಲಲ್ಲ, ಈಗ ನಾನ್ ಹೇಳೋದು ಇದೇ ತರ ಮಾಡ್ಕೊಂಡೋದ್ರೆ ಈ ರಾಜ್ಯದ ಜನಕ್ಕೆ ಏನು ನಾವು ನೀವು ಅಲ್ಲ ರೀ, ಯಾರಾದ್ರೂ ಸರಿ
ಏನ್ ಕಿತ್ತು ಅವ್ರು ಚರ್ಚೆ ನೀವು ಮಾಡ್ತಾ ಇರೋದು ಯಾರಾದ್ರೂ government speech ಮೇಲೆ. ಸರಿ ಈ ಅದಕ್ಕೂ ರೀತಿ RSS ಸದನನ ಐತೆ. ಈ ರೀತಿ Government speech ಸದನನ ಅಲ್ಲಿ RSS ಬರೋ ಸಂಬಂಧ ನಿಜವಾಗ್ಲೂ ಐತೆ. ನಾವೇನಾದ್ರು ಎಲ್ಲೋ ಪ್ರಸ್ತಾವ ಒಂದ್ ಕಡೆ ಮಾಡಿದ್ರಾ RSS ವಿಚಾರನ? ಏನು ನಾವೇನಾದ್ರು ಮಾಡಿದ್ರಾ? ಇಲ್ಲ ಇದು ನಾವೇನ್ ಇದು ಮಾಡಿಲ್ಲಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ ಇದು ಧಕ್ಕೆ ಬರ್ತಕ್ಕಂತ ವ್ಯವಸ್ಥೆ. ದಯಮಾಡಿ ಯಾರು ಇದ್ ಮಾಡಿ ನಮ್ಮ ನೋಡಿ ಅದನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು. ರೇ ಮುಖ್ಯಮಂತ್ರಿ ನೋಡ್ರಿ ಸ್ವಾಮಿ, ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ. ಮುಖ್ಯಮಂತ್ರಿಗಳು ಉಪಯೋಗಿಸಿರೋ ಪದ ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಗಿತ್ತು. ಅದು ಅನ್ಪಾರ್ಲಿಮೆಂಟರಿ ಅಲ್ಲ. RSS ಅನ್ನತಕ್ಕಂತ ಪದ ಅನ್ಪಾರ್ಲಿಮೆಂಟರಿ ಅಲ್ಲ. ಅದರಿಂದ ಅದನ್ನು ನಿಮ್ಮನ್ನ ಟೀಕೆ ಮಾಡಿದಂಗಲ್ಲ ಅದು. ಚೈನಾ ಏಜೆಂಟ ಅದ್ಯಾಕೆ ಆಯ್ತು? ಈಗ ಇದೇ ತರ ಹೋದ್ರೆ ಈ ರಾಜ್ಯದ ಜನ ಏನಂತಾರೆ? ಅಲ್ಲ ನೀವು ಬರೀ ಸದನ ಹಾಳು ಮಾಡ್ಕೊಂಡ್ ಕೂತ್ಕೊಂಡ್ರೆ ಏನ್ ಅವರು ಇದು ಏನಂತ ಆಪಾದನೆ ಮಾಡಿದ್ರು? ಏನು ಮಾಡ್ಲಿಲ್ಲ. ಅವ್ರು ಏನ್ ಹೇಳಿದ್ದು? RSS ಅಂತ ಹೇಳಿದ್ರು. RSS ನವರು ಅಂದ್ರು. ನೀವು RSS ನರಲ್ವಾ? ಅದಾದ್ ಹೇಳಿದ್ರು. ಅವ್ರದ್ದೇನ್ ತಪ್ಪಿದೆ? RSS ಅಂದ್ರೆ ಏನ್ ತಪ್ಪಿದೆ ಹೇಳಿ? ನೀವ್ ಹೇಳಿದ RSS ನವ್ರು ಗಣನೆ ಅಲ್ಲ ತಪ್ಪೇನು? ಅವ್ರೇನ್ RSS ಕೆಟ್ಟರು ಅಂತ ಬೈದಾರ? RSS ಕೆಟ್ಟರು ಅಂತ ಏನ್ ಬೈದಿಲ್ಲ. ಹೌದು ಸರಿ ಇದೆ. RSS ನವರು ಅಂತ ಹೇಳಿದ್ರು. ನೀವು RSS ನರಯ್ಯ, ನಿಮ್ ಭಾಗ ಅದು, ನಿಮ್ಮ ಪಕ್ಷದ ಭಾಗ ಅದು. ಅಧ್ಯಕ್ಷೆ ಕರೆಕ್ಟ್ ಅವ್ರು ಹೇಳಿದ್ದು. ನಿಮ್ ಪಕ್ಷದ ಭಾಗ ಅದು ಅಧ್ಯಕ್ಷ ಇಲ್ಲಿ ಕೇಳಿ RSS. ಸರ್. ಏನ್ ತಪ್ಪಿದೆ? ಅಧ್ಯಕ್ಷೆ ಅಲ್ಲ ಹೇಳಿ ನೀವು. ಅದಕ್ಕೆ ಯಾಕೆ ಸದನ ಹಾಳು ಮಾಡ್ತಾ ಅದೇ ಇದ್ದೀರಿ? ಅಧ್ಯಕ್ಷೆ ಒಂದ್ ನಿಮಿಷ. ಒಳ್ಳೇದಲ್ಲ. ಅಶೋಕ್ ಒಂದ್ ನಿಮಿಷ. ನಾವಲ್ಲ. ಅಧ್ಯಕ್ಷೆ ಆಡಳಿತ ಪಕ್ಷಕ್ಕೆ ಸದನ ನಡೆಸೋ ಯೋಗ್ಯತೆ ಇಲ್ಲ ಸರಿಯಾಗಿ. ಅಧ್ಯಕ್ಷೆ ಅವ್ರ ಜವಾಬ್ದಾರಿ ಸದನ ನಡೆಸೋದು ಅವ್ರ ಜವಾಬ್ದಾರಿ. ಅಶೋಕ್ ಒಂದ್ ನಿಮಿಷ. ಅವರು ಎಲ್ಲರ ಜವಾಬ್ದಾರಿನೂ ಪ್ರತಿಯೊಬ್ಬ ಸದಸ್ಯನ ಜವಾಬ್ದಾರಿ ಇದೆ ಸದನ ನಡೆಸಬೇಕು. ಅಧ್ಯಕ್ಷೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.